ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಲಾಗ್. ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಮ್ಮ ವ್ಯಾಲೇಜ್, ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮಣ್ಣ ನಾನು ವ್ಯಾನ್ ಹಾಕೊಂಡು ನಮ್ಮೂರ್ ದೇವಸ್ಥಾನ ಬಗ್ಗೆ ಇವತ್ತಿನ ಲಾಗ್ ಕಾಂಟೆಂಟ್ ಅಂತ. ಓಕೆ, ಪಾರ್ಕಿಗೆ ಹೋಗ್ತೀಯಾ? ಸರಿ. ಹಾಯ್ ಗೈಸ್, ಈಗ ನಮ್ಮಣ್ಣ ನಾನು ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡ್ದೆ ವ್ಯಾನಲ್ಲಿ ಹೋಗ್ತಾ ಇದೀವಿ. ಅಂದ್ರೆ ಡ್ರೈವಿಂಗ್ ನಮ್ಮ ಅಣ್ಣಂದು, ನಂದಲ್ಲ. ಇದು ನಮ್ದು ನಮ್ದಲ್ಲ, ನಮ್ಮ ಅಪ್ಪಾಜಿದು. ಈಗ ನಮ್ಮ ಅಣ್ಣ ಡ್ರೈವಿಂಗ್ ಅಲ್ಲ, ಸ್ವಲ್ಪ ಮಾಡ್ಲಿಗ ಇವತ್ತು ಜಾಲಿ 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 ಬಟ್ ಡ್ರೈವಿಂಗ್ ಕೊಟ್ಟಿದ್ದೇನೆ. ಬಟ್ ಅದು ಏನಾಗುತ್ತೆ ಅಂತ ಅನ್ನೋದನ್ನ ಕಾದು ನೋಡ್ಬೇಕು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಸೇಫ್ ಡ್ರೈವ್. ಓಕೆ, ಥ್ಯಾಂಕ್ ಯು. ಫಸ್ಟ್ ಟೈಮ್ ಡ್ರೈವಿಂಗ್ ನಮ್ಮ ಅಣ್ಣಂದು. ಆಲ್ ದ ಬೆಸ್ಟ್, ಚೆನ್ನಾಗಿ ಓಡ್ತೀನಿ. ಥ್ಯಾಂಕ್ ಯು. ಸರಮ್ಮ, ಮೇನ್ ರೋಡಿಗೆ ಬಂದ್ಬಿಟ್ವಿ. ತೋರಿಸ್ತೀನಿ ನಮ್ಮ ದೇವಸ್ಥಾನ. ರೈಟ್ ಸೈಡ್ ಇಂಡಿಕೇಟರ್. ಓಕೆನಾ? ಜಸ್ಟ್ ನಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ. ಸರಿ, ಆಗ್ಬೋದು ಗಾಯ್ಸ್. ಒಳ್ಳೆ ಚೆನ್ನಾಗಿದೆ. ನಮ್ದು ಹಸಿದ ಬಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು. ಒಂದು ಪ್ಲೇಸು ಆಲ್ಮೋಸ್ಟ್ ಆಲ್ ನೋಡ್ತಿರ್ಬೋದು. ಒಟ್ಟಿನಲ್ಲಿ ಬಂದ್ಬಿಟ್ಟಿದ್ದೀವಿ. ಅಂತೂ ಇಂತೂ ನಮ್ಮೂರಿನ ಆರಾಧ್ಯ ದೇವ ಶ್ರೀ ಚಿನ್ನಾಪುರ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ಬಿಟ್ಟಿದ್ದೀವಿ. ಈಗ ದರ್ಶನ ತಗೋಣದೊಂದೇ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ದಾಳ, ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ. ಅಂತೂ ಇಂತೂ ದರ್ಶನ ತಗೊಂಡಿದ್ವಿ. ಈಗ ಪ್ರಸಾದ ರೆಡಿ ಆಗಿದ್ದೇವೆ ಗೈಸ್. ಪ್ರಸಾದ ಸ್ವಲ್ಪ ತಗೋಬೇಕು. ಬರೀ ಪ್ರಸಾದ ಕೂಡ ಸ್ವಲ್ಪ ತಗೊಂಡ್ಬಿಡೋಣ. ಅಂತೂ ಇಂತೂ ದರ್ಶನ ಮುಗೀತು. ಸ್ವಲ್ಪ ದಾಸೋಹ ಮಾಡಿಸಿದ್ದು, ಸ್ವಲ್ಪ ನೀಡೋ ಭಾಗ್ಯ ಕೂಡ ನನಗೆ ಸಿಕ್ತು. ನಾನೇ ಧನ್ಯವಂತ. ನಾನು ಕೂಡ ಸ್ವಲ್ಪ ಪ್ರಸಾದ ತಗೊಂಡೆ. ಈಗ ನೆಕ್ಸ್ಟ್ ಮುಂದೆ ಹೋಗ್ತಾ ಇರೋದೆ. ನೆಕ್ಸ್ಟ್ ಕಾದೋರ್ಗೆ ಕಾಣ್ತಾನೋ, ಕಂಡೋರ್ಗೆ ನೀಡ್ತಾನೋ. ಮುಂಗಾರ ಮಳೆ ಬರಲು ಹೊಗೆಯು ಕೊಳಿದಾವೋ, ಬಾಯಾರಿ ನೆಲದೊಡಲ ಕಣಕಣವು ಮಣಿದಾವೋ. ಕೋಡ್ಗಲ್ಲ ಗುಡ್ಡೆ ಮ್ಯಾಗೆ ಮಾದೇವ ಬಂದೇ ಬರುತ್ತ. ಹಾಯ್ ಗಾಯ್ಸ್, ನಮ್ಮ ಊರಿನ ಚಿನ್ನಾಪುರ ಟೆಂಪಲ್ ತೋರಿಸಿದೆ. ದರ್ಶನ ಕೂಡ ಆಯಿತು. ಅನ್ನ ದಾಸೋಹ ಕೂಡ ಮಾಡಿಸಿದ್ರು. ಅದರಲ್ಲಿ ನಾನು ಕೂಡ ಪಾಲಾಗಿದ್ದೆ. ಅಂದರೆ ದಾಸೋಹನ ಸ್ವಲ್ಪ ಜನಕ್ಕೆ ನಾನು ನೀಡಿದೆ. ನಾನೇ ಭಾಗ್ಯವಂತ. ಮತ್ತು ನಾನು ಕೂಡ ಸ್ವಲ್ಪ ಪ್ರಸಾದವನ್ನು ತಗೊಂಡೆ. ತುಂಬ ಚೆನ್ನಾಗಿತ್ತು. ಇದೇ ನಮ್ಮೂರು ತೇರುಗಡ್ಡೆ. ಈ ಗೋಪುರ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಈ ಗೋಪುರ ಪ್ರತಿಷ್ಠಾಪನೆ ಆಗೋ ಸಮಯದಲ್ಲಿ ನಾನು ಇದ್ದಿಲ್ಲ. ನನ್ನ ಬ್ಯಾಡ್ ಲಕ್, ಅಷ್ಟೇ. ಎಲ್ಲ ರೆಡಿ. ನೆಕ್ಸ್ಟ್ ದುರ್ಗಮ್ಮನ ದೇವಸ್ಥಾನ ಟೆಂಪಲ್ಗೆ
ಓಕೆ, ನಮ್ಮ ಅಣ್ಣಂದೇ ಡ್ರೈವಿಂಗ್ ಇವತ್ತೆಲ್ಲ ನಮ್ಮ ಅಣ್ಣಂದೇ ಡ್ರೈವಿಂಗು. ಓ ಮೈ ಗಾಡ್, ಅಂದ್ರೆ ಚಿನ್ನಾಪುರದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಇದೆ, ಹೇಳಕ್ಕಾಗಲ್ಲ, ಅಷ್ಟು ಪವಾಡ್ ಪುರುಷ. ಹೌದಲ್ಲ? ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ನನಗ್ ಕೂಡ ಗೆಳೆಯ ಅಂತ ಸಿಕ್ಕಿದ್ದು ನನಗೆ ಬಹಳ ತುಂಬಾ ಸಂತೋಷ. ದುರ್ಗಾ, ಕಷ್ಟ ಅಂತ ಬಂದಾಗ ಬರುವರು ಫ್ರೆಂಡ್ಸ್ ಕಣೆ. ಫ್ರೆಂಡ್ಸು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ. ಹೌದಾ ಇಲ್ವಾ? ನಿಜವಾಗ್ಲು ಪಕ್ಕ 100%. ಅಂದ್ರೆ ಜಾಸ್ತಿ ಕಾಲ್ ಬರೋಕೆ ತಿಂತಾನೆ, ಅದೇ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಹಾಯ್ ಗೈಸ್, ಇದು ದುರ್ಗಮ್ಮನ ದೇವಸ್ಥಾನ. ಈ ಒಂದು ದೇವಸ್ಥಾನ ಜಾತ್ರೆ ಇಡೀ ನಮ್ಮ ಸಂಡೂರು ತಾಲೂಕಲ್ಲೇ ನಂಬರ್ 1 ಪವರ್ಫುಲ್ ಜಾತ್ರೆ ಅಂದರೆ ಹೇಳ್ಬೋದು ಇದನ್ನ. ಅಂದರೆ ಭಾಳ ಅದ್ಭುತವಾಗಿ ಜಾತ್ರೆ ನಡೀತೆ ಗೈಸ್. ಸಿಕ್ಕಾಪಟ್ಟೆ ಜನ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಫುಲ್ಲು ಲೈಫ್ ಎಂಜಾಯ್ ಇರುತ್ತೆ. ಆ ಥರ ಇರ್ತದೆ, ಸಿಕ್ಕಾಪಟ್ಟೆ ಎಂಜಾಯ್ ಇರುತ್ತೆ. ನೀವು ಕೂಡ ಜಾತ್ರೆಗೆ ಬರ್ರಿ, ಈ ಜಾತ್ರೆನ ಎಂಜಾಯ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಹೋಗಿ ದರ್ಶನ ತಗೋಬೇಕು. ಹಾಯ್ ಗಾಯ್ಸ್, ಅಂತೂ ಇಂತೂ ದರ್ಶನ ಆಯ್ತು. ಈಗ ಮನೆಗೆ ಹೋಗ್ಬೇಕಷ್ಟೇ. ನಮ್ಮ ಅಣ್ಣ ಕೂಡ ಇಲ್ಲಿದ್ದಾನೆ. ಇನ್ನೊಂದೇನು ಗಾಯ್ಸ್, ಇದು ಜಾತ್ರೆ ಬಂದು ಎವಡನ ಜಾತ್ರೆ ಹೋಗಿರೋದು ಫೆಬ್ರವರಿ 14ಕ್ಕೆ. ಹೌದು, ಫೆಬ್ರವರಿ 2025 ಬರೋ ವರ್ಷ ಫೆಬ್ರವರಿ 14ಗೆ ಇದೆ ಜಾತ್ರೆ. ಸಿಕ್ಕಾಪಟ್ಟೆ ಬೇಟೆ ಬರ್ತದೆ ಗೈಸ್. ಮತ್ತೆ ಸಿಕ್ಕಾಪಟ್ಟೆ ಜನನು ಕೂಡ. ಮತ್ತೆ ಅಂದ್ರೆ ಇದು ಆಕ್ಚುಲ್ ಆಗಿ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಹುಡುಗಿಯರು ಕೂಡ ಬಂದಿರ್ತಾರೆ, ಬರಬೇಕು. ನಮ್ಮ ಅಪ್ಪನೊಳಗೆ ನಾವು ಹುಡುಗಿಯರ್ ಸವಾಸಿಗೆ ಹೋಗಲ್ಲ. ಇನ್ನೊಂದ್ಸರಿ ನೆನಪಿ ಸಾಕಿನಗೆ ಹುಡುಗಿಯರು ಬೇಡ, ಹುಡುಗಿಯರ್ ಸವಾಸಿ ಬೇಡ. ಹೌದಾ, ಬೇಕಾಗಾಯ್ತು ನಮ್ಗೆ. ಹುಡುಗಿಯರ್ ತಂಟೆಗೆ ಹೋಗಲ್ಲ. ಅವ್ರ ಇದ್ರೆ ಎಷ್ಟೋ ಸುಂದರವಾಗಿದ್ರೆ ಅವ್ರ ಕಡೆ ತಿರುಗಿ ನೋಡಲ್ಲ. ನಮ್ ಲೈಫಲ್ಲಿ ಆಗಿರೋ ದೊಡ್ಡ ಒಂದು ಡ್ಯಾಮೇಜ್ಗೆ ಗಾಯ್ಸ್. ಮತ್ತೆ ಏನೋ ಒಂದು ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಒಂದೇ ದಿನ ರಾತ್ರಿ ಅಷ್ಟೇ, ಒಂದಿನ ನೈಟ್ ಅಷ್ಟೇ. ಒಂದಿನ ನೈಟ್ಗೆ ಸಿಕ್ಕಾಪಟ್ಟೆ ಎಂಜಾಯ್ ಇರುತ್ತೆ ಗಾಯ್ಸ್. ಬಂದು ಎಲ್ಲರೂ ಎಂಜಾಯ್ ಮಾಡಿ. ಜಾಲಿ 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 ಜಾಲಿ. ಮತ್ತೆ ತಿರ್ಗಾ ಬೆಳಿಗ್ಗೆ ಆದ್ರೆ ಜಾತ್ರೆ ಅಷ್ಟೇ ಒಂದಿರಲ್ಲ, ಆಲ್ಮೋಸ್ಟ್ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಅವತ್ತು ಫೆಬ್ರವರಿ 14 ಜಾತ್ರೆ ಇದೆ. ಎಲ್ಲರೂ ಜಾತ್ರೆಗೆ ಬರ್ರಿ. ಸದ್ಯ ಈ ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಂದು ಒಟ್ಟು ಸಂಡೂರು ತಾಲೂಕಿಗೆ ಬಂದ್ರೆ ಮಾತ್ರ ಈ ದುರ್ಗಮ್ಮನ ಜಾತ್ರೆ ಅಂದ್ರೆ ಫುಲ್ ಫೇಮಸ್. ಏನ ಹೌದಲ್ಲ, ಫುಲ್ ಫೇಮಸ್ ದುರ್ಗಮ್ಮನ ಜಾತ್ರೆ ಅಂದ್ರೆ. ಇದು ಬಂದು ಲೊಕೇಶನ್ ಸಿಕ್ಕೇಹಳ್ಳಿ, ಚಿಕ್ಕಕೆರೆ, ಆಗಿನಹಳ್ಳಿ ಗಾಯ್ಸ್ ಇಲ್ಲೇ ಇರೋದು. ಮತ್ತೆ
ಬಂದು ಎಲ್ಲರೂ ಜಾತ್ರೆಯಲ್ಲಿ ಎಂಜಾಯ್ ಮಾಡಿ ಮತ್ತೆ ಬರ್ರಿ ನೀವು. ಇಲ್ಲದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಎಂಜಾಯ್ ಮಾಡಿ ಬಂದು ಜಾತ್ರೆ ಇದೆ ಎಂಜಾಯ್ ಮಾಡಿ. ಇವ್ನ್ ಮಾತುಗಳೇ ಬರ್ತಾ ಇಲ್ಲ. ಫಸ್ಟ್ ಟೈಮ್ ಮತ್ತೆ ಇವ್ನು ಗಂಟ್ಲೆಲ್ಲ ಮಾತುಗಳು ಗುರುಮ್ ಅಂತ ನುಂಗ್ತಾ ಇದ್ದಾನೆ, ಮಾತುಗಳೇ ಹೊರಗಡೆ ಬರ್ತಾ ಇಲ್ಲ. ಎಲ್ಲಿ ಫಸ್ಟ್ ಟೈಮ್ ಅಲ್ಲ, ಲಾಗಲ್ಲಿ ಫಸ್ಟ್ ಟೈಮ್ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರ ಈ ತರ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾತಾಡ್ತೀನಿ ನೋಡಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾತಾಡ್ತೀನಂತೆ. ಎಕ್ಸ್ಪೀರಿಯನ್ಸ್ ಅದೇ ವಿಡಿಯೋಸ್ ಆದಂಗೆಲ್ಲ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಆದ್ರೆ ಫಸ್ಟ್ ಟೈಮ್ ಅಲ್ಲ. ಈಗ ನೋಡಿ ಅಲ್ಲಿಂದ ಗಾಡಿ ಹೊಡಿಬೇಕಾದ್ರೆ ಕೂಡ ಹೆಂಗಿಂದ ಮಾಡ್ದ, ಈಗ ಮತ್ತೆ ಈಗ ಗಾಡಿ ಹೊಡಿತಾ ಹಂಗೆ ಲಾಗ್ ಮಾಡ್ತಾ ಮಾತಾಡ್ತಾ ಅದೇನ್ ಹೇಳ್ತಾರಲ್ಲ, ಆಡ್ತಾ ರಾಗ ಊಟ ರೋಗ, ಆ ತರ. ತವರಿಗೆ ಬಾ ಸರಿ ಗಾಯ್ಸ್, ಈಗ ನೆಕ್ಸ್ಟ್ ಕಬ್ಬಿನಾಲಿ ಗಾಯ್ಸ್, ಕಬ್ಬಿನಾಲಿ ಹೋಗ್ತಾ ಇದೀವಿ. ರೈಟ್, ಬರ್ರಿ ನೀವು ಕೂಡ ಕಬ್ಬಿನಾಲಿ ಕುಡಿ ಬರ್ರಿ. ಕಬ್ಬಿನಾಲಿ ಹೋಗ್ತಾ ಇದೀವಿ ಗಾಯ್ಸ್. ಕಬ್ಬಿನಾಲಿ ಹೋಗ್ತಾ ಇದೀವಿ ಗಾಯ್ಸ್. ನಾನು ಎಷ್ಟು ಜನ ಕುಡಿಬೋದು? ಓಕೆ, ನಾನು ಎಷ್ಟು ಕುಡಿದ್ರೆ ಮುಂದೆ ಎಲ್ಲ ನೋಡು ನಮ್ಮ ಅಣ್ಣನ್ ನೋಡು. ಮನಸಲು ನೀನೆ, ನಿನ್ನಾಣೆ ನನ್ನಾಣೆ. ಅಕ್ಕಿ ಯಾವಾಗ್ಲೂ ಒಂಟಿ ಆಗಿರಬಾರ್ದಮ್ಮ, ಜೋಡಿ ಆಗಿದ್ದಾನೆ. ಹಾಯ್ ಗಾಯ್ಸ್, ಮನೆಗೆ ಹೋಗ್ತಾ ಇದೀವಿ. 2 ದೇವಸ್ಥಾನ ತೋರಿಸ್ದೆ, 2 ದೇವಸ್ಥಾನ ದರ್ಶನ ಕೂಡ ಮಾಡ್ಕೊಂಡ್ವಿ. ಈಗ ಮತ್ತೆ ಮನೆಯ ಮಂತ್ರಾಲಯ ಅನ್ನೋ ತರ ವಾಪಸ್ ಮನೆಗೆ ಹೋಗ್ಬೇಕಷ್ಟೇ. ಅಣ್ಣ ಸ್ವಲ್ಪ ಮಾಡ ಸರ್ ವೇಟಿಂಗ್ ಇಡ, ಡ್ಯಾನ್ಸ್ ವೇಟಿಂಗ್ ಇಡ. ನಮ್ಮಣ್ಣ ಮಾತಾಡಕ್ ಆಯ್ತಿಲ್ಲ, ಫಸ್ಟ್ ಟೈಮ್ ಅಲ್ಲ ಮಾತಾಡಕ್ಕೆ ಅವನಿಗೆ ಒಂಥರ ಆಗ್ತಾ ಇದೆ. ಏನ್ ಮಾತಾಡ್ಬೇಕಂತ ನನ್ನ ಕೇಳ್ತಾನೆ. ಅವ್ನು ಮಾತಾಡಪ್ಪ, ಅಟ್ಲೀಸ್ಟ್ ನೀನ್ ಹೆಂಗ ನಂತರ ನನ್ ಜೊತೆ ಮಾತಾಡಿದ ಆ ತರ ಮಾತಾಡೋದು ಕೂಡ ಮಾತಾಡ್ತಿಲ್ಲ ಗಾಯ್ಸ್. ಏನ್ ಮಾತಾಡಕಂತ ನನ್ನ ಕೇಳ್ತಾನೆ. ನಾನೇನು ನಾನೇ ಮಾತಾಡಿದ ಸಾಕಾಯ್ತು, ನೀವು ಮಾತಾಡ್ತಾ ಇಲ್ಲ. ಚಾನೆಲ್ ಬಗ್ಗೆ ಲವ್ವಿನಲ್ಲಿ ಬಿದ್ರೆ ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಏನಾದ್ರು ಮಿಸ್ಟೇಕ್ ಇದ್ರೆ ಇದ್ರಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಇನ್ನ ಚೆನ್ನಾಗಿ ಮಾಡ್ತೀನಿ. ಹೌದಲ್ಲ? ಓಕೆ, ಚೆನ್ನಾಗೆ ಮಾಡ್ತೀವಿ ಹೊರತು ನಿಮ್ಗೆ ಬೋರು ಹೊಡೆಯಷ್ಟು ರೀಲ್ಸ್ ರೀಲ್ಸ್ ಅಲ್ಲ ಇದು. ಒಂಥರ ನೀವು ಕಾಂಟ್ಯಾಕ್ಟ್ ಅಂದ್ರೆ ವಿಡಿಯೋಸ್, ಯೂಟ್ಯೂಬ್ ಎಲ್ಲ ಬ್ಲಾಗ್ ಮತ್ತೆ ಮುಖ್ಯ ವಿಷಯಕ್ಕೆ ಬರಲ್ಲ ಇದೇ ತರ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಬನ್ನಿ ವಿಡಿಯೋಗಳು. ಜಸ್ಟ್ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ನಮ್ಗೆ ಎಷ್ಟು ಗೊತ್ತಾಗಿದೆ ಅಷ್ಟು ಮಾಡ್ತಾ ಇದೀವಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಕ್ಷಮೆ ಕೇಳೋದ್ರಲ್ಲೇ ಇಲ್ಲ ಅಂತ ಒಂದು ದೊಡ್ಡ ಆಗ್ಲೇ ಏನು ಬೊಗಳ್ದಲ್ಲ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ, ಓಕೆ ಗಾಯ್ಸ್, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ಹೋಗಿ ಸಿದ್ಧಲಿಂಗ ಜಿ ಅಂತ ಹೊಡೀರಿ, ಬರ್ತಾ ಇದೆ. ಎಲ್ಲರೂ ಸರ್ಚ್ ಮಾಡ್ರಿ, ಯೂಟ್ಯೂಬ್ ಚಾನಲ್ ಇದೆ. ಎಲ್ಲರೂ ವಿಡಿಯೋ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಕೂಡ ಮಾಡ್ರಿ ಏನಾದ್ರು ತಪ್ಪಾಗಿದ್ರೆ. ಸರಿ, ಓಕೆ ಬಾಯ್ಸ್, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.